ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಈ ರೌಡಿ ಶೀಟರ್ಸ್ ಏನಿದ್ದಾರೆ ಅವರ ಒಂದು ಚಟುವಟಿಕೆ ಮತ್ತು ಯಾರು ಸಾರ್ವಜನಿಕ ಸ್ಥಳಗಳಲ್ಲಿ ಸಾರ್ವಜನಿಕರಿಗೆ ಭಯ ಉಂಟು ಮಾಡುವಂತ ಪ್ರಕ್ರಿಯೆಯಲ್ಲಿ ತೊಡಗಿಕೊಂಡಿದ್ದಾರೆ ಅಂತವ್ರ ಮೇಲೆ ನಿರಂತರವಾಗಿ ಕ್ರಮ ಕೈಗೊಳ್ತಾ ಬಂದಿದ್ದೇವೆ. ಮುಖ್ಯವಾಗಿ ನಾವು ಹೇಳ್ಬೇಕಂದ್ರೆ ನಮ್ಮಲ್ಲಿರುವಂತಹ ಸುಮಾರು 1700 ರೌಡಿ ಶೀಟರ್ಸ್ ಏನಿದ್ದಾರೆ ಅವರ ಪ್ರತಿಯೊಬ್ಬರನ್ನ ABC ಅಂದ್ರೆ ಯಾವ ಒಂದು ಸ್ಟೇಷನ್ ಲೋಕಲ್ ಇರುವಂತವ್ರು ಮತ್ತೆ ಪರಸ್ಥಳೀಯರು ಬೇರೆ ಸ್ಟೇಷನ್ ಇರುವಂತವ್ರು ಮತ್ತೆ ಬಟ್ಟಿಂಗ್ ರೌಡೀಸ್ ಅನ್ನುವಂತ 3 ಕ್ಯಾಟಗರಿಗಳಲ್ಲಿ ಕ್ಲಾಸಿಫೈ ಮಾಡಿಕೊಂಡು ಅವ್ರ ಮೇಲೆ ಕಾಲಕಾಲಕ್ಕೆ ಅಗತ್ಯ ಕ್ರಮವನ್ನು ಕೈಗೊಳ್ತಾ ಬಂದಿದ್ದೇವೆ. ಮುಖ್ಯವಾಗಿ ಮುಂಜಾಗ್ರತಾ ಪ್ರಕರಣಗಳನ್ನು ನಾವು BNSS ಅಡಿಯಲ್ಲಿ ಕೈಗೊಳ್ಳುವಂಥದ್ದು. ಅದರಲ್ಲಿ ಯಾವುದೇ ರೀತಿ ವೈಲೆಂಟ್ ಆಕ್ಟಿವಿಟಿಗಳಲ್ಲಿ ಅಥವಾ ಕ್ರಿಮಿನಲ್ ಚಟುವಟಿಕೆಗಳಲ್ಲಿ ತೊಡಗಬಾರದು ಅಂತದ್ದು ಅವ್ರನ್ನ ಬೈಂಡ್ ಓವರ್ ಮಾಡಿಸುವಂಥದ್ದು. ಇದು 1158 ಜನರ ಮೇಲೆ ನಾವು ಈ ಪ್ರಕ್ರಿಯೆಯನ್ನ ಮಾಡಲಾಗಿದೆ. 1700ರಲ್ಲಿ ಯಾಕೆ 1158 ಅಂದ್ರೆ ಇದರಲ್ಲಿ ಸುಮಾರು 200ಕ್ಕೂ ಹೆಚ್ಚು ಜನ ಜುಡಿಷಿಯಲ್ ಕಸ್ಟಡಿಯಲ್ಲಿದ್ದಾರೆ. ಆಮೇಲೆ ಬಹಳಷ್ಟು ಜನ ಅನಾರೋಗ್ಯ ಮತ್ತೆ ಬೇರೆ ಬೇರೆ ಕಾರಣಗಳಿಂದ ಇನ್ಆಕ್ಟಿವ್ ಇರುವಂತವ್ರು ಇದ್ದಾರೆ. ಮತ್ತೆ ಕೆಲವರು ಔಟ್ ಆಫ್ ನಮ್ಮ ಸಿಟಿ ಕಮಿಷನರೇಟ್ ವ್ಯಾಪ್ತಿಯಿಂದ ಹೊರಗಡೆ ಕೆಲಸ ಮತ್ತು ಬೇರೆ ಬೇರೆ ಕೆಲಸಕ್ಕೆ ಹೋಗಿರುವಂತವ್ರು ಇದ್ದಾರೆ. ಯಾರು ಲಭ್ಯ ಇದ್ದಾರೆ ಅವರೆಲ್ಲರನ್ನು ನಾವು ಪ್ರಿವೆಂಟಿವ್ ಕೇಸಸ್ ಅಲ್ಲಿ ಬುಕ್ ಮಾಡುವಂಥದ್ದು ಮತ್ತೆ ಅವ್ರ ಕಡೆಯಿಂದ ಬೈಂಡಿಂಗ್ ಓವರ್ ಮಾಡಿಸ್ಕೊಳ್ಳುವಂಥದ್ದು ಮಾಡ್ತಾ ಇದ್ವಿ. ಮೊದಲನೇ ಪ್ರಕ್ರಿಯೆ ಸುಮಾರು 52 ಜನರ ಮೇಲೆ ನಾವು ಪ್ರಸಕ್ತ ಸಾಲಿನಲ್ಲಿ ಗಡೀಪಾರು ಆದೇಶವನ್ನ ಮಾಡಿದ್ದೇವೆ. 52 ಜನರನ್ನ ನಾವು ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳ ನಿರ್ದಿಷ್ಟ ಪೊಲೀಸ್ ಠಾಣೆಗಳಲ್ಲಿ ನಾವು ಗಡೀಪಾರು ಮಾಡಿದ್ದೇವೆ. ಫಾರ್ ಎಕ್ಸಾಂಪಲ್ ಬೀದರ್, ಗುಲ್ಬರ್ಗ, ಯಾದಗಿರಿ, ದಕ್ಷಿಣ ಕನ್ನಡ, ಚಾಮರಾಜನಗರ, ಮೈಸೂರು ಈ ಭಾಗಗಳಿಗೆ ಅವ್ರನ್ನ ಗಡೀಪಾರು ಮಾಡುವಂಥದ್ದು ನಮಗೆ 52 ಜನರನ್ನು ಮಾಡಿದ್ದೇವೆ. ಅದ್ರ ಜೊತೆಗೆ ಯಾರ ಆಕ್ಟಿವಿಟಿ ಜಾಸ್ತಿ ಇದೆ ಮತ್ತೆ ಇಮಿಡಿಯೇಟ್ ಯಾರ ಒಂದು ಕಾರ್ಯಚಟುವಟಿಕೆ ಒಂದು ಕಾಸ್ ಆಫ್ ಆಕ್ಷನ್ ಸಿಗುತ್ತೆ ಅಂತವ್ರ ಮೇಲೆ ಗೂಂಡಾ ಆಕ್ಟ್ ಕೂಡ ಜಾರಿ ಮಾಡ್ಲಿಕ್ಕೆ ನಾನು ಸೂಚನೆ ಕೊಟ್ಟಿದ್ದೀನಿ. ಕೆಲವು ಪ್ರಮುಖ ರೌಡಿ ಶೀಟರ್ ಮೇಲೆ ಗೂಂಡಾ ಆಕ್ಟ್ ಜಾರಿ ಮಾಡ್ಲಿಕ್ಕೆ ಅವ್ರ ತಯಾರಿ ನಡೀತಾ ಇದೆ. ಇದರ ಮಧ್ಯದಲ್ಲಿ ನಾವು ಇತ್ತೀಚೆಗೆ ಗಮನಿಸಿದಂಗೆ ಅಲ್ಲಲ್ಲಿ ಅಪ್ರಾಪ್ತ ಬಾಲಕರು, ವಿದ್ಯಾರ್ಥಿಗಳು, ಆಮೇಲೆ ಚಿಕ್ಕ ಹುಡುಗರೆಲ್ಲ ಅಪರಾಧ ಪ್ರಕರಣಗಳಲ್ಲಿ ತೊಡಗಿಕೊಳ್ಳುವಂಥದ್ದು ನಾವು ಗಮನಿಸಿದ್ದೀವಿ. ಬಹಳ ಇಂಪಾರ್ಟೆಂಟ್ ಆಗಿ ಹೇಳ್ಬೇಕು ಅಂತಂದ್ರೆ ಮೊನ್ನೆ ಅಷ್ಟೇ ಒಂದು 6ನೇ ಕ್ಲಾಸ್ ವಿದ್ಯಾರ್ಥಿ 9ನೇ ಕ್ಲಾಸ್ ಓದ್ತಿರೋಂಥ ಒಬ್ಬ ವಿದ್ಯಾರ್ಥಿಗೆ ಬಹಳ ಒಂದು ಕ್ಷುಲ್ಲಕ ಕಾರಣಕ್ಕೆ ಮನೆ ಸುತ್ತಮುತ್ತ ಆಟ ಆಡುವಂತ ಸಂದರ್ಭದಲ್ಲಿ ಸಣ್ಣ ಕಾರಣಕ್ಕೆ ಮನೆ ಒಳಗಡೆ ಹೋಗ್ಬಿಟ್ಟು ಚಾಕು ತಗೊಂಡು ಬಂದು ಚಾಕುನ್ನ ಎದ್ದು ಅದರಿಂದ ಸಾವು ಉಂಟಾಗಿದ್ದನ್ನು ನಾವು ಗಮನಿಸಿದ್ದೀವಿ. ಸೊ ಇದನ್ನೆಲ್ಲ ನಾವು ಪರಾಮರ್ಶೆ ಮಾಡಿ ನಮ್ಮ ಅಧಿಕಾರಿಗಳ ಜೊತೆ ನಿರಂತರವಾಗಿ ಚರ್ಚೆ ಮಾಡಿ ಕಳೆದ 1 ತಿಂಗಳಿಂದ ಯಾರು ಸಾಮಾಜಿಕ ಜಾಲತಾಣಗಳನ್ನ ತಮ್ಮ ರೌಡಿ ಚಟುವಟಿಕೆಗಳಿಗೆ ಮತ್ತು ತಮ್ಮ ವೈಯಕ್ತಿಕ ವೈಭವೀಕರಣಕ್ಕೆ ಉಪಯೋಗಿಸ್ಕೊತಾ ಇದ್ದಾರೆ ಅಂತವ್ರ ಮೇಲೆ ಮತ್ತೆ ಅಂತವ್ರನ್ನ ಪ್ರಮೋಟ್ ಮಾಡುವಂತವ್ರು, ಅಂತವ್ರನ್ನ ಬೂಸ್ಟ್ ಮಾಡುವಂತವ್ರು, ಅಂತವ್ರ ಪರವಾಗಿ ಕಮೆಂಟ್ಸ್ ಮಾಡುವಂತವ್ರು, ಪೋಸ್ಟ್ಗಳನ್ನ ಶೇರ್ ಮಾಡುವಂತವ್ರು, ಎಲ್ಲಿ ವೈಲೆನ್ಸ್ ಇದೆ ಅಂತ ಡಿಫ್ರೆಂಟ್ ಕ್ಯಾಟಗರಿನ ನಾವು ಕಾನೂನು ತಜ್ಞರ ಜೊತೆ ಕೂಡ ಸಮಾಲೋಚನೆ ಮಾಡಿ ಯಾವ್ಯಾವ ಕಲಂಗಳ ಅಡಿಯಲ್ಲಿ ನಾವು ಪ್ರಕರಣ ದಾಖಲಿಸಬೇಕು ಅನ್ನೋದನ್ನ ನಿರ್ಧರಿಸಿ ನಿನ್ನೆ ನಮ್ಮ ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ವ್ಯಾಪ್ತಿಯ ಸುಮಾರು 15 ಲಾ ಅಂಡ್ ಆರ್ಡರ್ ಪೊಲೀಸ್ ಸ್ಟೇಷನ್ ನಲ್ಲಿ ಒಟ್ಟಾರೆಯಾಗಿ 28 ಪ್ರತ್ಯೇಕ ಪ್ರಕರಣಗಳನ್ನು ನಾವು ವಿವಿಧ ರೌಡಿ ಶೀಟರ್ಗಳು ಮತ್ತೆ ಅವರನ್ನ ಯಾರು ಸಪೋರ್ಟ್ ಮಾಡ್ತಾರೆ ಅನುಯಾಯಿಗಳ ರೀತಿಯಲ್ಲಿ ಅಂತವ್ರ ಮೇಲೆ ಅವ್ರ ಫಾಲೋಯರ್ಸ್ ಅವ್ರಗಳ ಮೇಲೆ ಒಟ್ಟು 28 ಪ್ರತ್ಯೇಕ ಪ್ರಕರಣಗಳನ್ನ ನಾವು ದಾಖಲು ಮಾಡ್ಕೊಂಡಿದ್ದೀವಿ. ಈ 28 ಪ್ರತ್ಯೇಕ ಪ್ರಕರಣಗಳಲ್ಲಿ ಒಟ್ಟು 58 ವಿವಿಧ ರೌಡಿ ಶೀಟರ್ಗಳನ್ನ ನಾವು ಗುರಿಯಾಗಿಸಿಕೊಂಡು ಈ ಒಂದು ಪ್ರಕರಣಗಳನ್ನ ದಾಖಲು ಮಾಡಿದ್ದೇವೆ. ಮತ್ತು ಅವರ ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಯಾವುದು ಅಫೆನ್ಸ್ ಅನ್ನುವಂತ ಕಮೆಂಟ್ ಇರ್ಬೋದು ಅಥವಾ ಬೇರೆ ಬೇರೆ ಮಾಹಿತಿಯನ್ನ ಶೇರ್ ಮಾಡುವಂಥದ್ದು, ಫೋಟೋ ವಿಡಿಯೋ ಶೇರ್ ಮಾಡುವಂಥದ್ದು, ಈ ತರದ ಒಟ್ಟು ಸುಮಾರು 700 ಅಕೌಂಟ್ಗಳನ್ನು ಸುಮಾರು 700ರಷ್ಟು ಅಕೌಂಟ್ಗಳನ್ನ ನಾವು ಈ ಒಂದು ಪ್ರಕರಣದಲ್ಲಿ ಅಳವಡಿಸಿಕೊಂಡಿದ್ದು ಆ ಎಲ್ಲ ಪ್ರತಿಯೊಂದು ಅಕೌಂಟ್ಗಳ ಕುರಿತಾಗಿ ತನಿಖೆಯನ್ನ ಮಾಡಲಿಕ್ಕೆ ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಡ್ತೀವಿ. ಫಾರ್ ಎಕ್ಸಾಂಪಲ್ ಯಾರೋ ಒಬ್ಬ ಪ್ರಾಮಿನೆಂಟ್ ರೌಡಿ ಶೀಟರ್ ಆಫ್ ಬೆಂಡಿಗೇರಿ ಪೊಲೀಸ್ ಸ್ಟೇಷನ್ ಇರ್ತಾನೆ, ಅವನು ಅಥವಾ ಅವನ ಹೆಸರಲ್ಲಿ ಅಥವಾ ಅವನ ಫ್ಯಾನ್ಸ್ ಹೆಸರಲ್ಲಿ ಅಥವಾ ಅವನ ಫಾಲೋಯರ್ಸ್ ಅನ್ನೋ ಒಂದು ಹೆಸರಲ್ಲಿ ಅಥವಾ ಬೇರೆ ಯಾವುದೋ ಒಂದು ಧಾರ್ಮಿಕ ಬಣ್ಣ ಕೊಡುವಂಥದ್ದು ಅಥವಾ ಒಂದು ಜಾತಿಯ ಬಣ್ಣ ಕೊಡುವಂಥದ್ದು, ಒಂದು ಸಂಘಟನೆ ಬಣ್ಣ ಕೊಡುವಂಥದ್ದು, ಈ ತರ ಮಾಡಿಕೊಂಡು ಯಾರು ಪ್ರಾಮಿನೆಂಟ್ ರೌಡಿ ಶೀಟರ್ಸ್ ಹೆಸರುಗಳಲ್ಲಿ ಅಥವಾ ಅವರ ಹೆಸರಿಗೆ ಸಪೋರ್ಟ್ ಆಗಿ ಯಾರು ಮಾಡಿರ್ತಾರೆ ಅಂತವ್ರಗಳ ಮೇಲೆ ಪ್ರಕರಣ ದಾಖಲು ಮಾಡ್ಕೊಂಡಿರೋದು ಮೊದಲನೇ. ಎರಡನೇದಾಗಿ ಆ ಕಮೆಂಟ್ಗಳಲ್ಲಿ ಇಂಥವ್ರನ್ನ ಕೊಲೆ ಮಾಡಬೇಕು, ಇಂಥವ್ರನ್ನ ಹೊಡೆದಾಕ್ಬೇಕು, ಇಂಥ ಒಂದು ಏರಿಯಾದಲ್ಲಿ ನೀವು ವೈಲೆನ್ಸ್ ಆದ್ರೂ ಪರವಾಗಿಲ್ಲ ಸುಪ್ರಮಸಿ ಎಸ್ಟಾಬ್ಲಿಷ್ ಮಾಡ್ಕೋಬೇಕು, ಈ ತರ ಸಾಕಷ್ಟು ಅಂಶಗಳನ್ನ ಕೆಲವರು ಕಮೆಂಟ್ ಮಾಡುವಂಥದ್ದು. ಮತ್ತೆ ಅವ್ರ ಪೋಸ್ಟ್ಗಳಲ್ಲಿ ನೋಡಿದಾಗ ಅವ್ರದ್ದು ಪ್ರೊಫೈಲ್ ಅಲ್ಲಿ ನೋಡಿದಾಗ ಈ ರೌಡಿ ಶೀಟರ್ಗಳು ಬೇರೆ ಬೇರೆ ಚಟುವಟಿಕೆಗಳಿಂದ
ತೊಡಕೊಂಡಿರುವಂತದ್ದು ರಿಲೇಟೆಡ್ ವಿಡಿಯೋಗಳನ್ನ ಮತ್ತೆ ಫೋಟೋಗಳನ್ನ ಪೋಸ್ಟ್ ಮಾಡುವಂಥದ್ದು. ಮುಖ್ಯವಾಗಿ ರೌಡಿ ಶೀಟರ್ಗಳು ತಾವು ಮತ್ತು ತಮ್ಮ ಅನುಯಾಯಿಗಳ ಮುಖಾಂತರ ತಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ವೈಯಕ್ತಿಕ ವೈಭವೀಕರಣ ಮಾಡ್ಕೊಳ್ಳುವಂಥದ್ದು, ತಲ್ವಾರ್ ಇಟ್ಕೊಳ್ಳುವಂಥದ್ದು, ಆಮೇಲೆ ಬೇರೆ ಬೇರೆ ವೆಪನ್ಸ್ ಇಟ್ಕೊಂಡು ಪೋಸ್ಟ್ ಕೊಡುವಂಥದ್ದು. ಮತ್ತೆ ಅದ್ರ ಜೊತೆಗೆ ಕೆಲವು ರೌಡಿ ಶೀಟರ್ಗಳು ಮತ್ತೆ ಯಾರು ಈ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಇದ್ದಾರೆ ಮಾರ್ಗ ಮಧ್ಯದಲ್ಲಿ, ರಸ್ತೆ ಮಧ್ಯದಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊಳ್ಳೋದು, ಬೇರೆ ಬೇರೆ ಆಕ್ವರ್ಡ್ ಅನ್ಸೋ ರೀತಿಯಲ್ಲಿ ಮತ್ತೆ ಅಫೆನ್ಸ್ ಅನ್ನೋ ರೀತಿಯಲ್ಲಿ ಗುಂಪು ಸೇರ್ಕೊಂಡ್ಬಿಟ್ಟು ಅಲ್ಲಿ ಚಟುವಟಿಕೆ ಮಾಡುವಂಥದ್ದು. ಗಾಡಿಗಳಲ್ಲಿ 10, 15, 20 ತಮ್ಮ ಸಪೋರ್ಟರ್ಸ್ ಜೊತೆ ಗಾಡಿಗಳನ್ನ ಓಡಿಸೋದು ವಿತೌಟ್ ಎನಿ ಸಂಚಾರಿ ನಿಯಮಗಳನ್ನ ಪಾಲನೆ ಮಾಡದೆ, ಹೆಲ್ಮೆಟ್ ಧರಿಸದೆ ಗೂಗಲ್ ರೈಡಿಂಗ್ ಮಾಡ್ಕೊಂಡು ವೈಭವೀಕರಣ ಮಾಡ್ಕೊಳ್ಳುವಂಥದ್ದು. ಅದನ್ನ ವಿಡಿಯೋ ಮಾಡ್ಕೊಂಡು ಅದಕ್ಕೆ ಮ್ಯೂಸಿಕ್ಸ್ ಹಾಕೊಂಡು ರಸ್ತೆಯಲ್ಲಿ ಬರುವಂತವ್ರಿಗೆ ಆ ಕಡೆ ಈ ಕಡೆ ತೊಂದರೆ ಆಗೋ ರೀತಿ ಮೂವ್ಮೆಂಟ್ ಮಾಡುವಂಥದ್ದು ಈ ತರದ್ದಿದೆ. ಮತ್ತೆ ಕೆಲವು ಔಟ್ಸ್ಕರ್ಟ್ಸ್ ಅಲ್ಲಿರುವಂತ ಲೇಔಟ್ಗಳಲ್ಲಿ ಯಾವ್ದಾದ್ರು ಸಿನಿಮಾದಿಂದ ಪ್ರೇರಿತ ಮಾಡ್ಕೊಂಡು ಕೆಲವು ವಿಡಿಯೋಗಳು ಮತ್ತೆ ಫೋಟೋಸ್ ಶೂಟ್ ಮಾಡ್ಬಿಟ್ಟು ಅಲ್ಲಿ ಇರುವಂತ ನಿವಾಸಿಗಳಿಗೆ ತೊಂದರೆ ಕೊಟ್ಟಿರುವಂತದ್ದು. ಅದೇ ರೀತಿ ಆ ರೌಡಿ ಗ್ಯಾಂಗ್ಗಳು ಏನಿರ್ತವೆ ಆ ಗ್ಯಾಂಗ್ಗಳ ಪರಸ್ಪರ ವೈಷಮ್ಯವನ್ನ ಹೆಚ್ಚಿಸೋ ರೀತಿಯಲ್ಲಿ ಪ್ರಚೋದನಕಾರಿಯಾಗಿ ಅಲ್ಲಿ ಕಮೆಂಟ್ ಗಳನ್ನ ಮಾಡುವಂಥದ್ದು, ಯುವ ಸಮುದಾಯ ಮತ್ತು ವಿದ್ಯಾರ್ಥಿಗಳನ್ನ ಅಪರಾಧ ಜಗತ್ತಿಗೆ ಸೆಳೆಯುವಂತ ಒಂದು ಪೋಸ್ಟ್ ಗಳನ್ನ ಹಾಕುವಂಥದ್ದು. ಅದೇ ರೀತಿ ಶಾಲಾ ಕಾಲೇಜುಗಳ ಪರಿಸರದಲ್ಲಿ ಕೂಡ ವಿಡಿಯೋಗಳನ್ನ ಮಾಡುವಂಥದ್ದು ಮತ್ತೆ ಅವರ ಗುಂಪುಗಳನ್ನು ಕಟ್ಕೊಂಡು ದಾಂಧಲೆ ಮಾಡುವಂಥದ್ದು. ಅದ್ರ ಜೊತೆಗೆ ಈ ಬೇರೆ ಬೇರೆ ಪ್ರತಿಭಟನೆ ಇರ್ಬೋದು ಅಥವಾ ಧಾರ್ಮಿಕ ಕಾರ್ಯಕ್ರಮಗಳು ಇರ್ಬೋದು, ಜಾತ್ರಾ ಮಹೋತ್ಸವ ಇರ್ಬೋದು ಅಥವಾ ಬೇರೆ ಯಾವ್ದಾದ್ರು ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲಿ ತಮ್ಮ ಬೆಂಬಲಿಗರದ್ದು ಪಡೆ ರೀತಿ ಮಾಡ್ಕೊಂಡು ಅದರಿಂದ ಸಾರ್ವಜನಿಕರಿಗೆ ನನ್ಗೆ ಬಹಳ ದೊಡ್ಡ ಸಪೋರ್ಟ್ ಇದೆ, ನಾನು ಯಾರಾದ್ರೂ ಎದುರಿಸಿದ್ರೆ ನೀವು ಎದುರ್ಕೋಬೇಕು, ನಾನು ಏನಾದ್ರು ನಿಮ್ಗೆ ಹಣ ಡಿಮ್ಯಾಂಡ್ ಮಾಡುವಂಥದ್ದು, ಬೇರೆ ಬೇರೆ ಏನಾದ್ರು ಬೆದರಿಕೆ ಹಾಕಿದ್ರೆ ಅದನ್ನೆಲ್ಲ ನೀವು ಒಪ್ಕೋಬೇಕಾಗತ್ತೆ, ನನಗೆ ಇಷ್ಟು ಸಪೋರ್ಟ್ ಇದೆ ಅನ್ನೋ ರೀತಿ ಒಂದು ವಿಡಿಯೋಸ್ ಮಾಡಿ ಅದ್ರ ಜೊತೆಗೆ ಡೈಲಾಗ್ಸ್ ಹೇಳೋದ್ರ ಮುಖಾಂತರ ಭಯ ಉಂಟು ಮಾಡುವಂಥದ್ದು. ಅದ್ರ ಜೊತೆ ಕೆಲವು ಶಾಲಾ ಕಾಲೇಜುಗಳ ಪ್ರಿಮೈಸಸ್ ಅಲ್ಲಿ ಹೆಣ್ಮಕ್ಳಿಗೆ ಕಿರಿಕಿರಿ ಆಗೋ ರೀತಿಯಲ್ಲಿ ನಡ್ಕೊಳ್ಳುವಂಥದ್ದು. ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಕೆಲವು ವೇದಿಕೆಗಳನ್ನ ತಮ್ಮ ವೈಯಕ್ತಿಕ ಲಾಭಕ್ಕೆ ಉಪಯೋಗಿಸಬಹುದು. ಫಾರ್ ಎಕ್ಸಾಂಪಲ್ ಯಾರಾದ್ರೂ ಮಹಾನ್ ಮಾನವತಾವಾದಿಗಳ ಹೆಸರಲ್ಲಿ ಕೆಲವು ಪೇಜಸ್ ಅನ್ನ, ಕೆಲವು ಅಕೌಂಟ್ಸ್ ಅನ್ನ ಮಾಡ್ಕೊಂಡ್ಬಿಟ್ಟು ಅದರಲ್ಲಿ ಇವರ ಒಂದು ಇಂಡಿವಿಜುವಲ್ ಗ್ಲೋರಿಫಿಕೇಶನ್ ಮಾಡುವಂಥದ್ದು. ಇದೆಲ್ಲದರ ಹಿನ್ನೆಲೆಯಲ್ಲಿ ಒಟ್ಟು ಸುಮಾರು 28 ಪ್ರಕರಣಗಳನ್ನ ನಾವು ವಿವಿಧ ಪೊಲೀಸ್ ಠಾಣೆಗಳಲ್ಲಿ ನಮ್ಮ ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ 15 ಧಾರವಾಡ ಪೊಲೀಸ್ ಸ್ಟೇಷನ್ ಇದೆ, ಅದರ 28 ಪ್ರಕರಣಗಳನ್ನ ದಾಖಲು ಮಾಡ್ಕೊಂಡಿದ್ದೀವಿ. ಇದರಲ್ಲಿ ಸುಮಾರು 58ಕ್ಕೂ ಹೆಚ್ಚು ರೌಡಿ ಶೀಟರ್ಸ್ ಯಾರ್ದು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅಫೆನ್ಸ್ ಅನ್ನೋ ರೀತಿ ಆಕ್ಟಿವಿಟಿ ಕಂಡು ಬಂದಿದೆ ಅಂತವರ ಮೇಲೆ, ಅಂತವ್ರ ಅಕೌಂಟ್ಗಳ ಮೇಲೆ, ಅವ್ರಿಗೆ ಸಪೋರ್ಟ್ ಮಾಡ್ತಿರುವಂತ ಅಕೌಂಟ್ಗಳ ಮೇಲೆ. ಅದ್ರ ಜೊತೆಗೆ ಸಾರ್ವಜನಿಕರ ನೆಮ್ಮದಿಯನ್ನ ಭಂಗ ಮಾಡುವಂಥದ್ದು ಮತ್ತು ಸಾರ್ವಜನಿಕರಲ್ಲಿ ಭಯ ಉಂಟಾಗುವಂಥದ್ದು, ಆತಂಕ ಉಂಟು ಮಾಡುವಂತ ಕಮೆಂಟ್ಸ್ ಅನ್ನ ಮಾಡಿರುವಂತ ಕೆಲವು ಅಕೌಂಟ್ಗಳು. ಆ ಅಕೌಂಟ್ಗಳು ಸುಮಾರು 700ರಷ್ಟಿದೆ. ಇದರಲ್ಲಿ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಮತ್ತು ಯೂಟ್ಯೂಬ್ ಪ್ರಮುಖವಾಗಿ ಈ 3 ಪ್ಲಾಟ್ಫಾರ್ಮ್ಸ್ ಗಳಲ್ಲಿ ವೈಲೆನ್ಸ್ ಪ್ರಮೋಟ್ ಮಾಡುವಂಥದ್ದು ಮತ್ತೆ ಸಾರ್ವಜನಿಕರಿಗೆ ಭಯ ಉಂಟು ಮಾಡುವಂತ ಒಂದು ಕ್ರಿಯೆ ಮಾಡಿದ್ದಾರೆ ಅನ್ನೋ ಹಿನ್ನೆಲೆಯಲ್ಲಿ ಪ್ರಕರಣ ದಾಖಲು ಮಾಡ್ಕೊಂಡಿದ್ದೀವಿ. ಇಂಡಿವಿಜುವಲಿ ಎಲ್ಲ ಅಕೌಂಟ್ ಮೇಲೆ ತನಿಖೆಯನ್ನು ಮಾಡಲಾಗುತ್ತೆ. ಯಾರ್ಯಾರು ಅಫೆನ್ಸ್ ಅಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಥವಾ ಈ ಒಂದು ಅಫೆನ್ಸ್ ಕ್ಯಾಟಗರಿಯಲ್ಲಿ ಅವರು ಹಾಕಿರುವಂತ ಪೋಸ್ಟ್ ಇರ್ಬೋದು, ವಿಡಿಯೋ ಇರ್ಬೋದು, ಕಮೆಂಟ್ಸ್ ಇರ್ಬೋದು, ಅದು ಅಟ್ರಾಕ್ಟ್ ಆಗುತ್ತೆ ನೋಡ್ಕೊಂಡು ಮುಂದಿನ ಅಗತ್ಯ ಕಾನೂನು ಕ್ರಮವನ್ನು ಕೈಗೊಳ್ಳಬಹುದು. ಈಗ ಇದರಲ್ಲಿ ಸೆಕ್ಷನ್ಸ್ ಕೆಲವು ಪ್ರಕರಣಗಳಲ್ಲಿ ಅರೆಸ್ಟ್ ಮಾಡುವಂತ ಸೆಕ್ಷನ್ಸ್ ಕೂಡ ಇದಾವೆ. ಅಂತದಿದ್ರೆ ಅರೆಸ್ಟ್ ಮಾಡ್ತೀವಿ. ಕೆಲವರಲ್ಲಿ ವಶಕ್ಕೆ ತಗೊಂಡು ವಿಚಾರಣೆ ಮಾಡಿ ಸ್ಟೇಷನ್ ಬೇಲ್ ಬಿಡ್ಲಿಕ್ಕೆ ಪ್ರಾವಧಾನ ಇದೆ. ಮತ್ತೆ ಇದು ಮುಂದುವರೆದು ಪ್ರಕರಣಗಳಲ್ಲಿ ಚಾರ್ಜ್ ಶೀಟ್ ಆಗುತ್ತೆ. ಆಮೇಲೆ ಅಂತವ್ರ ಮೇಲೆ ಅಕಸ್ಮಾತ್ ಯಾರ ಮೇಲೆ ರೌಡಿ ಶೀಟ್ಗಳಿಲ್ಲ ಅನ್ನೋದಾದ್ರೆ ಅಂತವ್ರ ಮೇಲೆ ರೌಡಿ ಶೀಟ್ ಓಪನ್ ಮಾಡೋದಾಗುತ್ತೆ. ಅಗತ್ಯ ಬಿದ್ರೆ ಅವ್ರೇನಾದ್ರು ಬೇರೆ ಬೇರೆ ಚಟುವಟಿಕೆಗಳಲ್ಲಿ, ಬೇರೆ ಬೇರೆ ಮಾಧ್ಯಮ ಚಟುವಟಿಕೆಗಳಲ್ಲಿ ಇದ್ರೆ ಅದನ್ನು ಕೂಡ ಅವರ ಒಂದು ಕ್ರಿಮಿನಲ್ ಡಾಕ್ಯುಮೆಂಟೇಶನ್ ಮಾಡಲಾಗುತ್ತೆ. ಮತ್ತೆ ಬೇರೆ ಬೇರೆ ರೀತಿ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳಲಾಗುತ್ತೆ. ಅಂತ ಅಕೌಂಟ್ಗಳನ್ನ ಏನಾದ್ರು ಕ್ಲೋಸ್ ಮಾಡ್ಬೋದು ಅಲ್ಲ. ಈಗ ಪ್ರಕರಣ ದಾಖಲು ಮಾಡ್ಕೊಂಡ್ಮೇಲೆ ಪ್ರಕರಣ ದಾಖಲು ಮಾಡ್ಕೊಂಡ್ಮೇಲೆ ಅದು ಸಬ್ಸಿಕ್ವೆಂಟ್ ಆಕ್ಷನ್ ಅದೆಲ್ಲ ಇರುತ್ತೆ. ಪ್ರಕರಣ ದಾಖಲು ಮಾಡ್ಕೊಂಡು ನಾವು ತನಿಖೆ ಮಾಡುವಂತ ಸಂದರ್ಭದಲ್ಲಿ ಅವ್ರಿಗೆ ಯಾವ ರೀತಿ ಅಕೌಂಟ್ ಕ್ಲೋಸ್ ಮಾಡೋದಕ್ಕೆ ಇರ್ಬೋದು, ಇನ್ಆಕ್ಟಿವ್ ಮಾಡ್ಲಿಕ್ಕೆ ಇರ್ಬೋದು, ಅಥವಾ ಅಕೌಂಟ್ಗಳನ್ನ ಬ್ಲಾಕ್ ಮಾಡ್ಲಿಕ್ಕೆ ಇರೋದು, ಅವೇನೇನು ಅವಕಾಶ ಇದೆ ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡ್ತಾರೆ. ಇದು ಬಹಳ ಒಳ್ಳೆ ಪ್ರಶ್ನೆ. ಈಗ ತಮ್ಗೆಲ್ಲ ಸಾಮಾಜಿಕ ಜಾಲತಾಣಗಳ ಮೇಲೆ ನಿಗಾ ಇಡ್ಲಿಕ್ಕೆ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ನಿಯೋಜನೆ ಮಾಡಿ ಬಹಳಷ್ಟು ಸಂದರ್ಭದಲ್ಲಿ ನಾವು ಹೇಳಿದೀವಿ. ನಮ್ಮ ಹಿರಿಯ ಅಧಿಕಾರಿಗಳು, ಇವನ್ನ ಗೃಹ ಮಂತ್ರಿಗಳು ಕೂಡ ಬಹಳಷ್ಟು ಬಾರಿ ಹೇಳಿದ್ದಾರೆ.
ಇದು ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಸೆಲ್ ಅನ್ನುವಂಥದ್ದು ಮತ್ತು ಜಿಲ್ಲಾ ಮಟ್ಟದಲ್ಲಿ ಅಥವಾ ಘಟಕದ ಹಂತದಲ್ಲಿ ಒಂದಿರ್ತಾ ಇತ್ತು. ಇವಾಗ ನಮ್ಮ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಒಂದು ಯೂನಿಟ್ ಇಟ್ಕೊಂಡು ಅದರಲ್ಲಿ ಒಂದು 4 ಜನ ಮೇಂಟೈನ್ ಮಾಡುವಂಥದ್ದು ಮೊದಲು ಮಾಡ್ತಾ ಇದ್ವಿ. ಲಾರ್ಜ್ಲಿ ನಾವು ಲಾ ಅಂಡ್ ಆರ್ಡರ್ ಆಂಗಲ್ ಅಲ್ಲಿ ಏನಾದ್ರು ಪೋಸ್ಟ್ಗಳು ಹಾಕುವಂಥದ್ದು, ಕಮೆಂಟ್ ಮಾಡುವಂಥದ್ದು, ವಿಡಿಯೋ ಶೇರ್ ಮಾಡುವಂಥದ್ದು, ಈ ತರದಿದ್ರೆ ಅಂಥವನ್ನ ಸ್ಪೆಸಿಫಿಕ್ ಆಗಿ ನಾವು ಟಾರ್ಗೆಟ್ ಮಾಡ್ಕೊಂಡು ಸೂಪರ್ವಿಷನ್ ಮಾಡ್ತಾ ಇದ್ವಿ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಹಿರಿಯ ಅಧಿಕಾರಿಗಳು ಮಾನ್ಯ ಗೃಹ ಮಂತ್ರಿ ನೀಡಿರೋ ಒಂದು ಡೈರೆಕ್ಷನ್ ಮೇಲೆ ಪ್ರತಿ ಪೊಲೀಸ್ ಠಾಣೆಯಲ್ಲಿ ಈಗ ಸಾಮಾಜಿಕ ಜಾಲತಾಣಗಳ ಮೇಲಿನ ನಿಗಾ ಘಟಕವನ್ನ ಮಾಡಿದ್ವಿ. ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಸೆಲ್ ಪ್ರತಿ ಪೊಲೀಸ್ ಸ್ಟೇಷನ್ ಇರುತ್ತೆ. 2 ಸಿಬ್ಬಂದಿಗಳು ಆ ಒಂದು ಕೆಲಸವನ್ನ ಮಾಡ್ತಾರೆ. ಅದನ್ನು ಸೂಪರ್ವೈಸ್ ಮಾಡ್ಲಿಕ್ಕೆ ಇಮಿಡಿಯೇಟ್ ಒಬ್ಬರು ಸಬ್ ಇನ್ಸ್ಪೆಕ್ಟರ್ ಇರ್ತಾರೆ. ಅಲ್ಲಿಗೆ ನಮ್ಮ ಸುಮಾರು 22 ಸ್ಟೇಷನ್ಗಳೇನಿದ್ದಾವೆ ಅದರಲ್ಲಿ ಲಾ ಅಂಡ್ ಆರ್ಡರ್ ಸ್ಟೇಷನ್ಸ್, ಟ್ರಾಫಿಕ್ ಸ್ಟೇಷನ್ಸ್, ವಿಮೆನ್ ಪೊಲೀಸ್ ಸ್ಟೇಷನ್, ಆಮೇಲೆ ಸೆಂಟ್ ಪೊಲೀಸ್ ಸ್ಟೇಷನ್, ಇದೆಲ್ಲ ಸೇರಿ ಒಂದು 22 ಪೊಲೀಸ್ ಸ್ಟೇಷನ್ ಇದೆ. ಪ್ರತಿ ಠಾಣೆಯಲ್ಲಿ 2 ಸಿಬ್ಬಂದಿ ಮತ್ತು ಒಬ್ಬರು ಅಧಿಕಾರಿ ಈಗ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಸೆಲ್ ಮಾಡ್ತಾರೆ. ಹಂಗಾಗಿ ಲಾ ಅಂಡ್ ಆರ್ಡರ್ ಸಿಚುವೇಶನ್ ಗಿಂತ ಹೆಚ್ಚಾಗಿ ಇವಾಗ ನಮಗೆ ಅತ್ಯಂತ ಅವಶ್ಯಕತೆ ಇರುವಂತದ್ದು ಈ ತರ ರೌಡಿ ಚಟುವಟಿಕೆ, ವೈಲೆನ್ಸ್ ಸ್ಪ್ರೆಡ್ ಮಾಡುವಂಥದ್ದು, ವೈಲೆನ್ಸ್ ಪ್ರಮೋಟ್ ಮಾಡುವಂಥದ್ದು, ಅದೇ ರೀತಿ ಬೇರೆ ಬೇರೆ ಇಂಡಿವಿಜುವಲ್ಸ್ಗೆ ಅಥವಾ ಕೆಲವು ಅಕೌಂಟ್ ಯಾವುದೋ ಒಂದು ಪೋಸ್ಟ್ ಆಗಿದ್ರೆ ಅವ್ರಿಗೆ ಅಲ್ಲಿ ಥ್ರೆಟ್ ಮಾಡುವಂಥದ್ದು ಆ ಥರದ್ದೆಲ್ಲ ನಡೀತಾ ಇದೆ. ಸೊ ಅದನ್ನ ನಿಗಾ ವಹಿಸುವಂತ ಕೆಲಸ ಮಾಡಲಿದ್ದಾರೆ. ಸುಮಾರು 700 ಅಂತ ಅಕೌಂಟ್ಗಳನ್ನ, ಸುಮಾರು 700ರಷ್ಟು ಅಂತ ಅಕೌಂಟ್ಗಳು ಯಾರು ಪೋಸ್ಟ್ ಮಾಡ್ತಾರೆ, ಶೇರ್ ಮಾಡ್ತಾರೆ, ಮತ್ತೆ ಕಮೆಂಟ್ ಮಾಡುವಂಥದ್ದು ತುಂಬಾ ಅಬ್ಜೆಕ್ಷನಬಲ್ ಅನ್ನುವಂಥದ್ದು. ಉದಾಹರಣೆ ಅಂತಂದ್ರೆ ಯಾವುದೋ ಒಂದು ಇನ್ಸಿಡೆಂಟ್ ಆದಾಗ ಆ ಇನ್ಸಿಡೆಂಟ್ಗೆ ಯಾರು ಅಫೆನ್ಸ್ ಮಾಡಿರ್ತಾನೆ, 307 ಮಾಡಿರ್ತಾನೆ, ಅಟೆಂಪ್ಟ್ ಮರ್ಡರ್ ಮಾಡಿರ್ತಾನೆ, ಅಥವಾ ಡಕಾಯಿಟಿ ಮಾಡಿರ್ತಾನೆ, ರಾಬರಿ ಮಾಡಿರ್ತಾನೆ, ಡ್ರಗ್ ಪೆಡ್ಲಿಂಗ್ ಮಾಡಿರ್ತಾನೆ, ಅಂತವ್ನು ಸ್ವಲ್ಪ ಪ್ರಾಮಿನೆಂಟ್ ಇದ್ದಾನೆ ಅನ್ನೋ ಕಾರಣಕ್ಕೆ ಅಂತವನ್ನ ಗ್ಲೋರಿಫೈ ಮಾಡ್ಬಿಟ್ಟು ಅವ್ನ ಆಪೋಸಿಟ್ ಯಾರು ಇರ್ತಾರೆ ಅವ್ರಿಗೆ ಹೋಗ್ಬಿಟ್ಟು ಅವ್ರದ್ದು ಗ್ಯಾಂಗ್ ಫುಲ್ ನಿರ್ನಾಮ ಮಾಡಬೇಕು, ಅವ್ರ ಮನೆಗಳಿಗೆ ಬೆಂಕಿ ಹಚ್ಚಬೇಕು, ಈ ತರದ್ದೆಲ್ಲ ಪೋಸ್ಟ್ ಮಾಡುವಂಥದ್ದು, ಕಮೆಂಟ್ಸ್ ಮಾಡುವಂಥದ್ದು ಕಂಡು ಬಂದಿದೆ. ಹಂಗಾಗಿ ಇದೊಂದು ನಿರಂತರ ಪ್ರಕ್ರಿಯೆ. ಸದ್ಯಕ್ಕೆ ನಮ್ಮ ಅಧಿಕಾರಿಗಳು ಕಳೆದ ಒಂದು 15-20 ದಿವಸದಿಂದ ನಿರಂತರವಾಗಿ ಚಟುವಟಿಕೆಯನ್ನ ಗಮನಿಸಿ ಮತ್ತೆ ಡಾಕ್ಯುಮೆಂಟೇಶನ್ ಮಾಡಿ ವಿವರಗಳನ್ನ ತಗೊಂಡು ಲೀಗಲ್ ಒಪಿನಿಯನ್ ತಗೊಂಡು ಒಟ್ಟು ಇವತ್ತು 28 ಪ್ರಕರಣಗಳು, ಸುಮಾರು 58ಕ್ಕೂ ಹೆಚ್ಚು ರೌಡಿ ಶೀಟರ್ಗಳು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇನ್ವಾಲ್ವ್ ಆಗಿರುವಂಥದ್ದು, ಮತ್ತೆ ಸುಮಾರು 700ರಷ್ಟು ಈ ತರ ಚಟುವಟಿಕೆಗಳಿಗೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಪೋರ್ಟ್ ಮಾಡುವಂತ ಅಥವಾ ಪ್ರಾಪಗೇಟ್ ಮಾಡುವಂತ ಅಕೌಂಟ್ಗಳ ಮೇಲೆ ನಾವು ಒಟ್ಟು 28 ಪ್ರಕರಣಗಳು ದಾಖಲು ಮಾಡ್ಕೊಂಡಿದ್ದೀವಿ. ಈ ಪ್ರಕರಣಗಳ ಸಂಖ್ಯೆ ಮುಂದಿನ ದಿನ ಹೆಚ್ಚುತ್ತೆ ಮತ್ತು ಯಾರು ಈ ರೀತಿ ಕಮೆಂಟ್ ಮಾಡೋದು, ಶೇರ್ ಮಾಡೋದು, ಮತ್ತೆ ಪೋಸ್ಟ್ ಮಾಡೋದು, ಅಪ್ಲೋಡ್ ಮಾಡೋದು ಮುಖಾಂತರ ಸಾರ್ವಜನಿಕ ನೆಮ್ಮದಿಯನ್ನ ಭಂಗ ಮಾಡುವಂಥದ್ದು ಮತ್ತು ಭಯ ಉಂಟು ಮಾಡುವಂತ ಪ್ರಕ್ರಿಯೆಯಲ್ಲಿ ತೊಡಗುತ್ತಾರೆ, ಅವ್ರ ಮೇಲೆ ಅಗತ್ಯ ಕಾನೂನು ಕ್ರಮವನ್ನು ಕೈಗೊಳ್ಳಲಾಗಿದೆ.